ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HRK ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಿಮಗಾಗಲೇ ಗೊತ್ತಾಗಿರ್ಬೋದು, ಹೌದು, ನಾವು 77 ಮಲೆಯಲ್ಲಿರುವಂತಹ ಶ್ರೀ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನವು ಬೆಂಗಳೂರಿನಿಂದ 209 ಕಿಲೋಮೀಟರ್, ಮೈಸೂರಿನಿಂದ 135 ಕಿಲೋಮೀಟರ್ ಹಾಗೂ ಕೊಳ್ಳೇಗಾಲದಿಂದ 72 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟವನ್ನು ಎಮ್ಮೆ ಮಿಲ್ಸ್ ಎಂದು ಕೂಡ ಕರೆಯುತ್ತಾರೆ. ನಾವೀಗ ಮಲೆ ಮಹದೇಶ್ವರ ಬಸ್ ಸ್ಟಾಪ್ಗೆ ಬಂದಿದ್ದೀವಿ. ನೋಡಿ, ಇದೆ ಮಲೆ ಮಹದೇಶ್ವರ ಬಸ್ ನಿಲ್ದಾಣ. ಬನ್ನಿ, ಇಲ್ಲಿಂದ ಹೋಗೋಣ ಮುಂದೆ. ಈ ದೇವಾಲಯವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಇದು ಪಶ್ಚಿಮ ಘಟ್ಟಗಳ ಭಾಗವಾಗಿದ್ದು ದಟ್ಟವಾದ ಕಾಡು ಮತ್ತು ಬೆಟ್ಟಗಳಿಂದ ಅದ್ಭುತವಾಗಿದೆ. ಪವಿತ್ರ ಶಿವನ ದೇವಾಲಯವು ಇಲ್ಲಿರುವ ಪ್ರಮುಖ ಆಕರ್ಷಣೆಯಾಗಿದೆ. ಈ ದೇವಾಲಯವು 600 ವರ್ಷಗಳ ಇತಿಹಾಸ ಹೊಂದಿದೆ. ಈ ದೇವಸ್ಥಾನದ ಬೆಟ್ಟದ ಎತ್ತರ ಸುಮಾರು 3000 ಅಡಿಗಳಷ್ಟಿವೆ. ಈ ದೇವಾಲಯವು ಅತ್ಯಂತ ಶಕ್ತಿಶಾಲಿ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯಕ್ಕೆ ನಾನಾ ರಾಜ್ಯಗಳಿಂದ ಲಕ್ಷಾಂತರ ಭಕ್ತಾದಿಗಳು ಬರುತ್ತಾರೆ ಮತ್ತು ದೀಪಾವಳಿಯಂದು ಇಲ್ಲಿ ಜಾತ್ರಾ ಮಹೋತ್ಸವ ಕೂಡ ಜರುಗುತ್ತದೆ. ಈ ದೇವಾಲಯದ ಇತಿಹಾಸಕ್ಕೆ ಬಂದರೆ, ಭಗವಾನ್ ಶ್ರೀ ಮಹದೇಶ್ವರನು ಶಿವನ ಅವತಾರವೆಂದು ನಂಬಲಾಗಿದೆ. 15ನೇ ಶತಮಾನದಲ್ಲಿ ಸಂತ ಮಹದೇಶ್ವರನು ತಪಸ್ಸು ಮಾಡಲು ಇಲ್ಲಿಗೆ ಬಂದಿದ್ದಾನೆಂದು ಐತಿಹಾಸಿಕ ಪುರಾವೆಗಳು ಸೂಚಿಸುತ್ತದೆ ಮತ್ತು ಅವರು ಇನ್ನು ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದಾರೆ ಎಂದು ನಂಬಲಾಗಿದೆ. ಶ್ರೀ ಮಹದೇಶ್ವರರು ಹುಲಿಯ ಮೇಲೆ ಚಲಿಸುತ್ತಿದ್ದರು ಮತ್ತು ಅಲ್ಲಿನ ವಾಸಿಸುವ ಜನರು ಮತ್ತು ಸಂತರನ್ನು ಉಳಿಸಲು ಬೆಟ್ಟದ ಸುತ್ತ ಹಲವಾರು ಅದ್ಭುತಗಳನ್ನು ಮಾಡಿದರು ಎನ್ನಲಾಗುತ್ತದೆ. ನಾವೀಗ ದೇವಸ್ಥಾನದ ಒಳಗಡೆ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಗೋಪುರ ಒಳಗಡೆ. ನಾವಿವಾಗ ದೇವಸ್ಥಾನದ ಒಳಗಡೆ ಇದ್ದೀವಿ. ತುಂಬ ಚೆನ್ನಾಗಿದೆ ಗೋಪುರ ಎಲ್ಲ. ಬನ್ನಿ ಮಾದಪ್ಪನ ದರ್ಶನ ಮಾಡೋಣ. ಸಿರಿತನದ ಸಿಹಿಯ ಕೇಳೆ, ಬಡತನದ ಬೇಗೆಯ ತಾಳೆ, ನಿನ್ನ ಪಾದ. ನಾವೀಗ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು, ಇಲ್ಲಿ ಸೇವೆಗಳಿರುತ್ತೆ. ಇದಕ್ಕೆ ಸೇವಾ ಶುಲ್ಕನೂ ಇರುತ್ತೆ. ಅದನ್ನು ಕೊಟ್ಟು ನೀವು ಈ ಸೇವೆಯಲ್ಲಿ ಪಾಡ್ಕೊಳ್ಬೋದು. ನೀವು ನೋಡ್ತಾ ಇದ್ದೀರಾ. ನೀವೀಗ ನೋಡ್ತಾ ಇದ್ದೀರಾ, ಇದು ರಂಗಮಂದಿರ ಅಂತ. ಇದು ಭಕ್ತಾದಿಗಳಿಗೋಸ್ಕರನೇ ಮಾಡಿದ್ದಾರೆ. ಇದು ವಿಶ್ರಾಂತಿ ಕೇಂದ್ರ. ಯಾರಾದರೂ ತಡವಾಗಿ ಬಂದರೆ ಇಲ್ಲಿ ವಿಶ್ರಾಂತಿ ಪಡ್ಕೊಳ್ಬೋದು. ದೇವಸ್ಥಾನದವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ನಾವೀಗ ಅನ್ನದಾಸೋಹಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವಿಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ್ವಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.